ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೇನೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಇವತ್ತು 25 ಫೆಬ್ರವರಿ ಮಂಗಳವಾರ ನಾನು ಈವ್ನಿಂಗಿಂದ ವ್ಲಾಗ್ನ ಬಂದು ಶುರು ಮಾಡ್ತಾ ಇದ್ದೀನಿ. ಈ ವೀಕಲ್ಲಿ ಬಂದು ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ. ಏನಕ್ಕಂದರೆ ನಾಳೆ ಬಂದು ಮಹಾಶಿವರಾತ್ರಿ ಇರೋದ್ರಿಂದ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಕೆಲಸದಲ್ಲಿ ಬ್ಯುಸಿ ಆದೆ, ಅದನ್ನು ವ್ಲಾಗ್ ಕೂಡ ಹಾಕ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಯಾವುದೇ ವಿಡಿಯೋನ ಈ ವೀಕಲ್ಲಿ ಡೈಲಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ನಾಳೆ ಬಂದು 26 ಫೆಬ್ರವರಿ ಮಹಾಶಿವರಾತ್ರಿ ಕೂಡ ನಾಳೆ ಇದೆ. ಹಾಗೆಯೇ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮಗೆ ನಾಳೆ ಹಬ್ಬದ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಡೇ ಕೂಡ. ಏನಂತ ಹೇಳಿದ್ರೆ ನಾವು ನಮ್ಮ ಅಪ್ಪ ಅಮ್ಮಂಗೆ ಹೇಗೆ ಆಗಿದ್ವಿ ಅದೇ ಥರ ನಾವು ಒಂದು ಪೇರೆಂಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದಂಥ ದಿನ ಅಂತ ಹೇಳಿದ್ರೆ ನಾವು ಕೂಡ ಪೇರೆಂಟ್ಸ್ ಆಗಿ ಜವಾಬ್ದಾರಿನ ನಿಭಾಯಿಸೋಕ್ಕೆ ಸ್ಟಾರ್ಟ್ ಆದ ದಿನ. ಏನಂತ ಹೇಳಿದ್ರೆ ನನ್ನ ದೊಡ್ಡ ಮಗನ ಬರ್ಡೇ ಅವತ್ತು ಬಂದು ಅದರಿಂದ ತುಂಬಾ ಸ್ಪೆಷಲ್ಲು. ಹಾಗಾಗಿ ನಾಳೆ ಮಹಾಶಿವರಾತ್ರಿ ಕೂಡ ಇದೆ, ಹಾಗೆಯೇ ಮಗನ ಬರ್ಡೇ ಕೂಡ ಇದೆ. ಅದಕ್ಕೋಸ್ಕರ ಎರಡೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮೆಲ್ರಿಗೂ ಶಿವನ ಅನುಗ್ರಹ ಸಿಕ್ಕಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ಟೈಮಲ್ಲಿ ನಾನೊಂದು ಲೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ನಾನು ತುಂಬ ಒಂದು 8 ಇಯರ್ಸ್ ಬ್ಯಾಕೇನೆ ಯಾವುದೋ ಒಂದು ಬುಕ್ಕಲ್ಲೋ ಮ್ಯಾಗ್ಝಿನಲ್ಲೋ ಎಲ್ಲೋ ಓದಿದ ನೆನಪು. ಅದರಲ್ಲಿ ಒಬ್ಬರು ಕವಿ ಅಮ್ಮ ಮತ್ತು ಒಂದು ಮಗು ಒಂದು ಬರ್ತು ಈ ಬಗ್ಗೆ ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂತೇಳಿದ್ರೆ, ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅಂತೇಳಿದರೆ, ಆ ಒಂದು ಲೈನ್ನ ಅವರಿಬ್ಬರು ತಾಯಿ ಮಗು ಸಂಬಂಧನ ಜಸ್ಟ್ ಒಂದು ಲೈನಲ್ಲಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅದನ್ನು ನಾನು ತುಂಬ 7 ಇಯರ್ಸ್ ಬ್ಯಾಕ್ ಓದಿದ್ದು, ಬಟ್ ಇವಾಗ ನೆನಪಾಯಿತು. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. ಅದು ಏನಂತ ಹೇಳಿದ್ರೆ, ನೀ ಅಳುವುದನ್ನು ಕಂಡು ನಾನು ನಕ್ಕ ಜೀವನದ ಏಕಮಾತ್ರ ದಿನ, ಅದುವೇ ನಿನ್ನ ನಿಜವಾದ ಹುಟ್ಟು ದಿನ ಅಂತ ಒಬ್ಬ ಕವಿ ಹೇಳಿದ್ದಾರೆ. ಅಂತೇಳಿದ್ರೆ ಮಗು ಹುಟ್ಟಿದಾಗ ಅಳುತ್ತಲ್ಲ, ಅದೊಂದನ್ನು ಮಾತ್ರ ಯಾವುದೇ ತಾಯಿ ಆದ್ರೂ ಆ ಒಂದು ಖುಷಿಯಲ್ಲಿ ಸಂಭ್ರಮಿಸೋಕೆ ಇಷ್ಟಪಡ್ತಾಳೆ. ಬಿಟ್ಟರೆ ಬೇರೆ ಟೈಮಲ್ಲಿ ಮಗುನ ಕಷ್ಟದಲ್ಲಿ ನೋಡೋದಕ್ಕಾಗಲಿ ಅಳೋದನ್ನಾಗಲಿ ಬಿಡಲ್ಲ, ಅದು ಇಷ್ಟಪಡಲ್ಲ. ಹಾಗಾಗಿ ನೀ ಅಳುವುದನ್ನು ಕಂಡು ನಾನು ನಕ್ಕಂದರೆ ಅದೊಂದು ಟೈಮಲ್ಲಿ ನನಗೆ ಸಂತೋಷ ಆಗುತ್ತೆ. ಜೀವನದ ಏಕಮಾತ್ರ ದಿನ ಅಂದರೆ ಜೀವನದಲ್ಲಿ ಬರೋ ಒಂದೇ ಒಂದು ದಿನ, ಆ ಒಂದು ದಿನ ಅದುವೇ ನಿನ್ನ ನಿಜವಾದ ಹುಟ್ಟು ದಿನ ಅಂತ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅಲ್ವ. ನಾನು ಆ ಲೈನ್ಸ್ನ ತುಂಬ ಸರಿ ನೆನಪು ಮಾಡ್ಕೊಳ್ತಿರ್ತೀನಿ. ಹಾಗೆಯೇ ಎಷ್ಟು ಪ್ರತಿಯೊಬ್ಬರು ಲೈಫಲ್ಲೂ ಪೇರೆಂಟ್ಸ್ ಅನ್ನೋರು, ಒಂದು ಅಪ್ಪ ಅಮ್ಮ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ಎಷ್ಟು ನೀಟಾಗಿ ಆ ಲೈನ್ಸಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಆ ಲೈನ್ಸ್ ಬಂದು ನನಗೆ ನೆನಪಾಯಿತು. ನಾನು ಪ್ರತಿ ಸಾರಿ ನನ್ನ ದೊಡ್ಡ ಮಗನ ಬರ್ಡೇ ಆಗಿರ್ಬೋದು, ಚಿಕ್ಕ ಮಗನ ಬರ್ಡೇ ಆಗಿರ್ಬೋದು, ಅದೇನು ಆ ಲೈನ್ಸು ನನಗೆ 7-8 ಇಯರ್ಸ್ ಹಿಂದೆ ಓದಿದ್ರು ಒಂದೇ ಸರಿ ಸುಮ್ಮನೆ ಜಸ್ಟ್ ಎಲ್ಲೋ ನೋಡಬೇಕಾದ್ರೆ ಓದಿದ್ದು ಆ ಲೈನ್ಸ್ನ ನಾನು ಪ್ರತಿ ಸಾರಿ ನೆನಪು ಮಾಡ್ಕೊಳ್ತಿರ್ತೀನಿ. ಹಾಗಾಗಿ ಆ ಲೈನ್ಸ್ನ ನಿಮ್ಮ ಜೊತೆ ಬಂದು ಶೇರ್ ಮಾಡಿಕೊಂಡೆ. ಈ ಒಂದು ಲೈನ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಹಾಗೆಯೇ ನನ್ನ ಮಗ ಬಂದು ನಾಳೆ ಹಬ್ಬಕ್ಕೆ ರಜೆ ಇರೋದ್ರಿಂದ ಅವ್ನ ಬರ್ಡೇ ದಿನ ಚಾಕ್ಲೇಟ್ಸ್ ಫ್ರೆಂಡ್ಸಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ಒನ್ ಡೇ ಮುಂಚೆನೇ ಬಂದು ಅವ್ರ ಅಪ್ಪನ ಹತ್ರ ಈ ರೀತಿ ಮಿಕ್ಸಲ್ಲಿ ಎಲ್ಲ ಥರದ್ದು ಚಾಕ್ಲೇಟ್ಸ ತಗೊಂಡೋಗಿದ್ದೆ ಸ್ಕೂಲಿಗೆ. ಫ್ರೆಂಡ್ಸ್ಗೆಲ್ಲ ಅವ್ರ ಕ್ಲಾಸ್ ಅವ್ರಿಗೆ ಕೊಡ್ತೀನಿ ಅಂತೇಳಿ. ನಾನು ಬಂದು ನಾಳೆ ಪೂಜೆಗೆಲ್ಲವ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಬೇಗ ಆಗುತ್ತಲ್ಲ ಅಂತ ಎಲ್ಲ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಪಾತ್ರೆಗಳೆಲ್ಲ ತೊಳ್ದು ನೀಟಾಗಿ ಜೋಡಿಸಿ ಇಟ್ಬಿಟ್ಟಿದೆ. ನಾಳೆ ಜಸ್ಟ್ ಹಾಗೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತೇಳಿ. ಹಾಗೆಯೇ ನಾನು ಇದು
ಅಕ್ಕಿ ತಂಬಿಟ್ಟು ಅಂದರೆ ಈ ಹಬ್ಬಕ್ಕೆ ಶಿವರಾತ್ರಿಗೆ ಬಂದು ತಂಬಿಟ್ಟು ಅದೇ ಅಲ್ವಾ ತುಂಬಾ ಸ್ಪೆಷಲ್ಲು. ಹಾಗೆಯೇ ಶಿವನಿಗೂ ಕೂಡ ಈ ತಂಬಿಟ್ಟು ತುಂಬಾ ಇಷ್ಟ ಅಂತ ನೈವೇದ್ಯಕ್ಕೆ ಇದನ್ನು ಮಾಡ್ತಾರೆ. ಹಾಗಾಗಿ ನಾನು ಒಂದೇ ಮುಂಚೆನೇ ನಾಳೆ ಸ್ವಲ್ಪ ಹಸ್ಬೆಂಡ್ಗೂ ಕೂಡ ರಜಾ ಇಲ್ಲ, ಅವರು ಕೂಡ ಡ್ಯೂಟಿಗೆ ಹೋಗಬೇಕು. ಹಾಗಾಗಿ ಎಲ್ಲ ಕೆಲಸನ ಮಗನ ಬರ್ಡೇ ಇರೋದ್ರಿಂದ ಪೂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನು ಮನೇಲಿ ಅಡುಗೆ ತಿಂಡಿದೆಲ್ಲ ಲೇಟ್ ಆಗಿಬಿಡುತ್ತೆ ಅಂತೇಳಿ ಒಂದೇ ಮುಂಚೆನೇ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಿದ್ದೀನಿ. ನಾನು ಬಂದು ಪ್ರತಿ ವರ್ಷ ಬರೀ ಕಡಲೆನ ಯೂಸ್ ಮಾಡ್ಕೊಂಡು ಕಡಲೆ ತಂಬಿಟ್ಟನ್ನ ಮಾಡ್ಕೊಳ್ತಿದ್ದೆ. ಬಟ್ ಈ ಸಾರಿ ನಮ್ಮ ಅಕ್ಕ ಬಂದು ಹೇಳಿದ್ರು ಅಕ್ಕಿನೂ ಒಂದು ಲೋಟ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ನೀಟಾಗಿ ಗ್ರೈಂಡ್ ಆಗುತ್ತೆ, ಕಡಲೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬರುತ್ತೆ ಅಂತ ಕಾಲ್ ಮಾಡಿದಾಗ ಹೇಳಿದ್ರು. ಹಾಗಾಗಿ ನಾನು ಒಂದು ಲೋಟ ಅಕ್ಕಿನೂ ತೊಗೊಂಡು ಅದನ್ನು ನೀಟಾಗಿ ಈ ರೀತಿ ಕಡಿಮೆ ಉರಿನಲ್ಲಿ ನೀಟಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿನ ಮಾಡ್ಕೊಳ್ತಿಲ್ಲ, ಕಮ್ಮಿನೇ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಅಕ್ಕಿನ ಬಂದು ನೀಟಾಗಿ ಫ್ರೈ ಮಾಡಿ ಇಟ್ಬಿಟ್ಟು ಇದು ಈ ಎಳ್ಳು ಇರುತ್ತೆ ಅದನ್ನು ಕೂಡ ಕಡಿಮೆ ಉರಿನಲ್ಲಿ ಬಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಹಾಗೆಯೇ ಸೈಡಲ್ಲಿ ಬೆಲ್ಲದ ಪಾಕ ಕೂಡ ಕುದಿಲಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟು ಕಡಲೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ, ಕೋಲ್ಡ್ ಥರ ಇತ್ತು. ಅದನ್ನು ಅಂದರೆ ಇದು ಜಸ್ಟ್ ಉರಿತಿಲ್ಲ, ಜಸ್ಟ್ ಬಿಸಿ ಇತ್ತಲ್ಲ ಬಾಣಲಿ, ಅದಕ್ಕೋಸ್ಕರ ಸ್ವಲ್ಪ ಟೈಮು ಹಾಕಿ ಎತ್ತಿಟ್ಟಿದೆ. ಹಾಗೆ ಒಂದು ಕೊಬ್ಬರಿ ಕೂಡ ತೊಗೊಂಡು ಅದನ್ನು ನಾನು ಕಟ್ ಮಾಡ್ತಿಲ್ಲ, ಈ ರೀತಿ ನೀಟಾಗಿ ಕ್ರಿಯೇಟ್ ಮಾಡಿಕೊಂಡೆ. ಕಟ್ ಮಾಡಿದ್ರೆ ಅದು ಕಟ್ಟುವಾಗ ಎಲ್ಲ ಸೈಡೆಲ್ಲ ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ ಅಂತೇಳಿ ಅದನ್ನು ಹಾಗೇ ತುರ್ದು ಎತ್ತಿಟ್ಕೊಂಡೆ. ನೆಕ್ಸ್ಟು ಇದು ಏನು ಹುರಿದಿಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಕಡಲೆನ ಜೊತೆಯಲ್ಲಿ ಸೇರಿಸಿ ಅದನ್ನ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಕಡಲೆ ಬೀಜನ ಬಂದು ಹುರಿದಿಟ್ಟಿದ್ನಲ್ಲ ಮಗ ಬಂದು ಅದಕ್ಕೆ ಸ್ವಲ್ಪ ಎಲ್ಪ್ ಮಾಡ್ತಿದ್ದ, ಅದೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಡ್ತಿದ್ದ. ಚಿಕ್ಕವನು ಬಂದು ಅವ್ನ ಪಾಡಿಗವನು ಹೋಮ್ವರ್ಕ್ ಏನೋ ಬರೀತಾ ಕುಳ್ತಿದ್ದ. ಚೆನ್ನಾಗಿ ಒಂದು 2-3 ಸರಿ ಈ ರೀತಿ ಸ್ಪೂನಲ್ಲಿ ಕೈ ಆಡಿಸಿ ಗ್ರೈಂಡ್ ಮಾಡಿಕೊಂಡೆ. ನೀಟಾಗಿ ನೈಸಾಗಿ ಪೌಡರ್ ಕೂಡ ರೆಡಿ ಆಯಿತು. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲ ಅದು ಒಂದು ಮಿಕ್ಸ್ ಬೌಲ್ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದೆ. ಫಸ್ಟು ಕಡಲೆ ಮತ್ತು ಅಕ್ಕಿನ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಫಸ್ಟು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಅದಾದ ನಂತರ ಕೊಬ್ಬರಿನ ಏನು ತುರಿದಿಟ್ಕೊಂಡಿದೆ ಆ ಕೊಬ್ಬರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ನಾನು ಸ್ವಲ್ಪ ಕುಟ್ಕೊಂಡೆ, 2 ಹೋಳು ಥರ ಇತ್ತು. ಬಟ್ ಕಟ್ಟುವಾಗ ಅದು ಉಂಡೆ ಕಟ್ಟುವಾಗ ಅದೆಲ್ಲ ಸೈಡಿಗೆ ಬಂದಂಗೆ ಆಗ್ಬಿಡುತ್ತೆ. ಹಾಗಾಗಿ ಆಮೇಲೆ ಮಕ್ಕಳಿಗೂ ಎಲ್ಲ ಚಿಕ್ಕ ಪೀಸಾಗಿ ಸಿಕ್ಕಿದ್ರೆ ತಿನ್ನಲಿಕ್ಕೂ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಜಸ್ಟ್ ಹಾಗೆ ಪಾತ್ರೆಗೆ ಇಟ್ಕೊಂಡು ಕಲ್ಲಿಂದ ಸ್ವಲ್ಪ ಹಾಗೆ ಈ ರೀತಿ ಕುಟ್ಕೊಂಡೆ. ಅದಾದಮೇಲೆ ಬೆಲ್ಲದ ಪಾಕ ಕೂಡ ಸೈಡಲ್ಲಿ ರೆಡಿಯಾಗಿತ್ತು. ಅದನ್ನ ಈ ರೀತಿ ನೀಟಾಗಿ ಶೋಧಿಸ್ಕೊಂಡು ಎಲ್ಲನದೇನೇನು ಹಾಕಿದ್ದೆ, ಎಳ್ಳು, ಕೊಬ್ಬರಿ ಮತ್ತು ಸ್ವಲ್ಪ ಕಡಲೆ ಕೂಡ ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಕೊಂಡೆ. ಮತ್ತು ಆ ಪೌಡರ್ ಏನು ಮಾಡ್ಕೊಂಡಿದ್ದೆ ಅದೆಲ್ಲನ ಸೇರಿಸಿ ಒಂದೇ ಸಾರಿ ಸೇರಿಸ್ಕೋಬಾರ್ದು, ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬರಬೇಕು. ನಾನು ಹೀಗೇ ಅದು ಬಿಸಿ ಇತ್ತು ಆದ್ರೂ ಅದು ಬಿಸಿ ಇದ್ದಂಗೆ ಹಾಕ್ಕೋಬೇಕು. ತೀರಾ ಅದನ್ನು ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಇದು ಕಟ್ಟುವಾಗ ಎಲ್ಲ ಒಡ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಆ ಬೆಲ್ಲದ ಪಾಕ ಬಿಸಿ ಇದ್ದಂಗೆ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಆ ಪೌಡರ್ ಏನು ಮಾಡಿದೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಬಂದೆ. ಒಂದನ್ನ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ನೀಟಾಗಿ ಬರುತ್ತಾ ಅಂತ ಕಟ್ಬಿಟ್ಟಿಟ್ಟೆ. ಅದು ಯಾಕೋ ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಬಿರುಕು ಬಂದಂಗೆ ಆಯಿತು. ಆಗ ನೆಕ್ಸ್ಟ್ ಇನ್ನು ಸ್ವಲ್ಪ ಪಾಕನ ಸೇರಿಸ್ಕೊಂಡು ಲಾಸ್ಟಲ್ಲಿ ಎಲ್ಲ ನೀಟಾಗಿ ಬಂತು. ಎಲ್ಲನೂ ಈ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಂದು ತೀರಾ ಚಿಕ್ಕದಾಗಿ ಏನೂ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜಾಗೆ ಮಾಡಿಕೊಂಡೆ. ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಆಗ್ಬಿಡುತ್ತೆ, ಅದೆಲ್ಲನೂ ಎತ್ತಿಡೋದಕ್ಕೆಲ್ಲ ಒಂದು ಬಾಕ್ಸ್ ಫುಲ್ಲು ಅದೇ ಒಂದು ಇದಾಗ್ಬಿಡುತ್ತೆ ಅಂತೇಳಿ ಇದಾದರೆ ಸ್ವಲ್ಪ ಯಾವ್ದಾದ್ರು ಪಾತ್ರೆಗೆ ಎತ್ತಿಟ್ಕೋಬೋದಲ್ಲ ಅಂಥೇಳಿ ಫೈನಲಿ ಎಲ್ಲ ಉಂಡೆಗಳು ರೆಡಿ ಆದವು. ಅದನ್ನು ಈ ರೀತಿ ಪೇಪರ್ನ ಹಾಕ್ಬಿಟ್ಟು ಪಾತ್ರೆಗೆ ಜೋಡಿಸಿ ಇಟ್ಕೊಳ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಹೀಗಿತ್ತು. ಇನ್ನು ನಾಳೆ ವ್ಲಾಗಲ್ಲಿ ಸಿಗೋಣ.
ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಿದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.